ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ ಬಗ್ಗೆ ತಿಳಿಯೋಣ ಬನ್ನಿ. ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಹುಟ್ಟಿದ್ದು 1891ರ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮಹಾಮ್ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದರು. ತಂದೆ ರಾಮ್ಜಿ ಮಾಲೋಜಿ ಸತ್ಪಾಲ್, ತಾಯಿ ಭೀಮಾಬಾಯಿ ಸತ್ಪಾಲ್. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಮೂಲದವರಾಗಿದ್ದರು. ಇವರ ಕುಟುಂಬದವರು ಹಲವು ತಲೆಮಾರುಗಳಿಂದ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದರು. ಅದೇ ರೀತಿ ಅಂಬೇಡ್ಕರ್ ಅವರ ತಂದೆಯು ಕೂಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದರು. ಅವರ ಕುಟುಂಬ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದರೂ ಇವರ ಕುಟುಂಬವನ್ನು ಕೀಳಾಗಿ ಕಾಣುತ್ತಿತ್ತು. ಕಾರಣ ಜಾತಿ. ಯಾಕೆಂದ್ರೆ ಅವರು ದಲಿತರಾಗಿದ್ರು. ಗೆಳೆಯರೆ, ಆಗ ಅಲ್ಲಿನ ಜನಕ್ಕೆ ಏನ್ ಗೊತ್ತಿತ್ತು, ಮುಂದೊಂದು ದಿನ ಅಂಬೇಡ್ಕರ್ ಭಾರತದ ಶಿಲ್ಪಿ ಆಗ್ತಾರೆ ಮತ್ತು ಭಾರತಕ್ಕೆ ಒಂದು ಉತ್ತಮ ಬುನಾದಿ ಹಾಕ್ಕೊಡ್ತಾರೆ ಅಂತ. ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹಾಗೆ ಇತ್ತು ಗೆಳೆಯರೆ. ದಲಿತರು ಬಾವಿಲಿ ನೀರು ಸೇದೋ ಹಾಗಿರ್ಲಿಲ್ಲ, ಓದೋ ಹಕ್ಕಿರ್ಲಿಲ್ಲ. ಅವ್ರ ನೆರಳು ಬಿದ್ರು ಕೂಡ ಮೈಲಿಗೆ ಅನ್ನೋ ಕೆಟ್ಟ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇತ್ತು ಕಣ್ರಿ. ತಂದೆ ರಾಮ್ಜಿ ಅವರು ಅಂಬೇಡ್ಕರ್ ಅವರಿಗೆ ಓದಲು ತುಂಬಾ ಉತ್ಸಾಹ ತುಂಬ್ತಾರೆ. ಇದರಿಂದ ಅಂಬೇಡ್ಕರ್ಗೆ ಓದು ಹುಮ್ಮಸ್ಸು ಮಿತಿಮೀರಿ ಇತ್ತು ಅಂತಾನೆ ಅನ್ಬಹುದು. ಏನ್ ಮಾಡೋದು, ಆಗಿನ ಕಾಲದಲ್ಲಿ ದಲಿತರನ್ನ ಅಸ್ಪೃಶ್ಯರನ್ನಾಗಿ ಕಾಣ್ತಾ ಇದ್ರು. ಆದ್ರೆ ದಲಿತ ಮಕ್ಕಳಿಗೆ ಶಾಲೆಗೆ ಹೋಗುವ ಹಕ್ಕು ಕೂಡ ಇರಲಿಲ್ಲ ಕಣ್ರಿ. 1897ರಲ್ಲಿ ಅಂಬೇಡ್ಕರ್ ಅವರು ಎಲ್ ಫಿನ್ಸ್ಟನ್ ಎಂಬ ಶಾಲೆಯಲ್ಲಿ ಪ್ರವೇಶ ಪಡೆದಿರ್ತಾರೆ. ದಲಿತ ಒಬ್ಬ ಈ ಶಾಲೆ ಸೇರಲು ಅದೇ ಮೊದಲಾಗಿತ್ತು. ಅವರು ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ನ ಪಾಸ್ ಕೂಡ ಮಾಡಿದ್ರು. ಇದರಿಂದ ಅವರ ಸಮುದಾಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಯಾಕೆಂದ್ರೆ ಗೆಳೆಯರೆ, ಆಗಿನ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡೋದು ಈಗಿನ ಕಾಲದ ತರ ಇರ್ಲಿಲ್ಲ. ಅದರಲ್ಲೂ ಒಬ್ಬ ದಲಿತ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿದ್ದ ಅಂತಂದ್ರೆ ಅದು ದೊಡ್ಡ ವಿಷಯನೇ ಸರಿ. ಗುರುಗಳಾದ ಸಯಾಜಿರಾವ್ ಗಾಯಕ್ವಾಡ್ ರವರ ಸಹಾಯದಿಂದ 22ನೇ ವಯಸ್ಸಿನಲ್ಲಿ ಅಂಬೇಡ್ಕರ್ ಅವರು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಅಮೆರಿಕಾಗೆ ಹಾರಿದರು. ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಜುಕೇಶನ್ ನಲ್ಲಿ ಅರ್ಥಶಾಸ್ತ್ರ ಮತ್ತು ಕಾನೂನು ಶಿಕ್ಷಣ ಪಡೆದರು ಅಂಬೇಡ್ಕರ್. ಇಷ್ಟೆಲ್ಲ ಓದಿದ ಅಂಬೇಡ್ಕರ್ ಅವರು ಹೊರದೇಶದಲ್ಲಿ ಆರಾಮಾಗಿ ಜೀವನ ಸಾಗಿಸಬಹುದಾಗಿತ್ತು. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಗೊತ್ತು ಕಣ್ರಿ, ತನ್ನ ದೇಶ ಮತ್ತು ತನ್ನ ಜನ ಅನುಭವಿಸುತ್ತಿದ್ದ ನೋವು ಏನು ಅಂತ ಅಂದ್ಬಿಟ್ಟು. ಅದಕ್ಕಾಗಿನೇ ಭಾರತಕ್ಕೆ ಮತ್ತೆ ಬಂದ್ರು ಅಂಬೇಡ್ಕರ್. ಭಾರತಕ್ಕೆ ಬಂದ ಅಂಬೇಡ್ಕರ್ ಅವರು ಆರಂಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಕೊಂಡಿದ್ದರು. ನಂತರ ತಮ್ಮ ಪರಿವಾರದ ಉದ್ಧಾರಕ್ಕಾಗಿ ಶ್ರಮ ವಹಿಸಿದರು. ಶಿಕ್ಷಣಕ್ಕಾಗಿ ಹಲವು ಸಂಘಟನೆಗಳನ್ನೇ ಪ್ರಾರಂಭಿಸಿದರು. ಸಾರ್ವಜನಿಕ ಬಾವಿಗಳಲ್ಲಿ ನೀರು ಕುಡಿಯುವ ಸ್ವಾತಂತ್ರ್ಯ, ದೇವಸ್ಥಾನಗಳಿಗೆ ಪ್ರವೇಶಕ್ಕಾಗಿ ಸ್ವಾತಂತ್ರ್ಯ, ಈ ರೀತಿ ಅನೇಕ ಹೋರಾಟಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಶ್ರಮ ಪಟ್ಟರು. ಡಿಸೆಂಬರ್ 25, 1927ರಲ್ಲಿ ಅಸ್ಪೃಶ್ಯತೆ ಖಂಡಿಸಿ ಮನುಸ್ಮೃತಿ ಎಂಬ ಪುಸ್ತಕವನ್ನು ದಹನ ಮಾಡಿದ್ದರು. ಹೀಗೆ ಎರಡ ದಲಿತರ ಏಳಿಗೆಗಾಗಿ ಅಂಬೇಡ್ಕರ್ ಅವರು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಹೋರಾಟ ಮಾಡುತ್ತಲೇ ಬಂದಿದ್ದರು. ಚಿಕ್ಕ ವಯಸ್ಸಿನಿಂದ ಮಾತೃ ಧರ್ಮದಲ್ಲಾದ ಅವಮಾನಗಳನ್ನು ಸಹಿಸಲಾರದೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. 1956 ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಅವರು ಚಿರನಿದ್ರೆಗೆ ಜಾರಿದರು. ಗೆಳೆಯರೆ, ಬಾಬಾ ಸಾಹೇಬರು ಈ ಸಮಾಜವನ್ನು ಸುಧಾರಿಸಲು ಒಂದು ಹಂತಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೆ ಅವರಿಗೆ ಸಿಕ್ಕ ಉಡುಗೊರೆ ನೋವು ಮತ್ತೆ ಅಪಮಾನ ಮಾತ್ರ ಕಣ್ರಿ. ಅವರ ಜೀವನವನ್ನು ನಾವು ಆದರ್ಶವಾಗಿ ಪಡೆದರೆ ಈ ಸಮಾಜವನ್ನು ಇನ್ನೂ ಕೂಡ ಸುಧಾರಿಸಬಹುದು ಮತ್ತು ಜಾತಿ ಎಂಬ ಭೂತವನ್ನು ತೊಲಗಿಸಿ ಎಲ್ಲರೂ ಒಂದೇ ಎಂದು ಒಟ್ಟಾಗಿ ನಿಲ್ಲಬಹುದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.